ಕಲ್ಯಾಣ ಕರ್ನಾಟಕದ ಭಾಗದ ಕುರುಬರನ್ನು ರಾಜಕೀಯವಾಗಿ ಎಲ್ಲ ಪಕ್ಷಗಳು ಕಡೆಗಣನೆ ಮಾಡುತ್ತಿವೆ ಎಂದು ಕುರುಬರ ಸಮಾಜದ ತಾಲೂಕು ಅಧ್ಯಕ್ಷ ಬೀರಣ್ಣ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಲವು ವರ್ಷಗಳಿಂದ ಕಲ್ಯಾಣ ಕರ್ನಾಟಕ ಭಾಗದ ಕುರುಬರಿಗೆ ರಾಜಕೀಯವಾಗಿ ಯಾವ ಪಕ್ಷದಲ್ಲೂ ಸ್ಥಾನಮಾನ ನೀಡದೆ ಅನ್ಯಾಯ ಮಾಡುತ್ತಿವೆ. ಚುನಾವಣೆ ಬಂದಾಗ ಹಾಲು ಮತಸ್ಥರು ಬಹಳ ಒಳ್ಳೆಯವರು ಎಂದು ಕಾಂಗ್ರೆಸ್ ಪಕ್ಷದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರು ಹೇಳಿ ಮತ ಕೇಳಿದ್ರೆ, ಬಿಜೆಪಿ ಅವರು ಈಶ್ವರಪ್ಪನವರ ಹೆಸರು ಹೇಳಿ ಮತ ಪಡೆದುಕೊಂಡರೆ, ಜೆಡಿಎಸ್ನ ಪಕ್ಷದವರು ನಾವೇನು ಕಮ್ಮಿ ಇಲ್ಲ ಎಂಬ ಅರ್ಥದಲ್ಲಿ ಬಂಡೆಪ್ಪ ಕಾಶಪ್ಪನವರ್ ಅವರ ಹೆಸರು ಬೆಳೆಸಿ ಮತ ಪಡೆಯುತ್ತಾರೆ. ನಮ್ಮ ಸಮಾಜದ ಮುಗ್ಧ ಜನರು ರಾಜಕೀಯಗಳ ಕೈಗೊಂಬೆಯಂತೆ ನಡೆದುಕೊಳ್ಳುತ್ತಿದ್ದಾರೆ. ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಪಕ್ಷದವರು ಕುರುಬ ಸಮಾಜದ ಮುಖಂಡರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಲು ಟಿಕೆಟ್ ಕೇಳಿದರೆ ಯಾವೊಂದು ಪಕ್ಷದಿಂದ ಕಲಬುರಗಿ ಭಾಗದಲ್ಲಿ ಒಬ್ಬರಿಗೂ ಟಿಕೆಟ್ ನೀಡಿಲ್ಲ. ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮಂಡಲ ಅಧ್ಯಕ್ಷರ ಪಟ್ಟಿ ಬಿಡುಗಡೆ ಮಾಡಿದ್ದು, ಒಂದೇ ಒಂದು ತಾಲೂಕಿನಲ್ಲಿ ಮಂಡಳಿಯ ಅಧ್ಯಕ್ಷ ಸ್ಥಾನ ನೀಡದೆ ಕುರುಬರನ್ನು ಗುಲಾಮರಂತೆ ನಡೆದುಕೊಳ್ಳುತ್ತಿದ್ದಾರೆ. ಈ ರೀತಿಯ ಧೋರಣೆಯನ್ನು ಇನ್ಮುಂದೆ ಸಹಿಸಿಕೊಳ್ಳುವುದಿಲ್ಲ. ಹಾಲು ಮತಸ್ಥರು ಹಾಲಿನಷ್ಟೇ ಪವಿತ್ರ ಹೊಂದಿದ್ದಾರೆ. ಅವರ ತಾಳ್ಮೆಯನ್ನು ಪರೀಕ್ಷಿಸಿದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕುರುಬರ ಸಮಾಜ ತಕ್ಕ ಪಾಠ ಕಲಿಸುತ್ತದೆ ಎಂದು ಆಕ್ರೋಶವನ್ನು ಹೊರಹಾಕಿದರು. ಇದೇ ಸಂದರ್ಭದಲ್ಲಿ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷ ಬೀರಣ್ಣ ಪೂಜಾರಿ, ಕುರುಬಗೊಂಡ ಸಮಾಜದ ಅಧ್ಯಕ್ಷ ಲಕ್ಷಪುತ್ರ ಜಮಾದಾರ್, ಕುರುಬರ ಸಂಘದ ಯುವ ಘಟಕದ ಅಧ್ಯಕ್ಷ ಗುರುದೇವ್ ಪೂಜಾರಿ, ನಿಂಗಪ್ಪ, ಲಕ್ಷ್ಮಣ್ ಪೂಜಾರಿ, ಕರೆಪ್ಪ ಪೂಜಾರಿ, ರೇವಣ್ಣ ಸಿದ್ದ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷದಾಗಲಿ ಜೆಡಿಎಸ್ ಪಕ್ಷದಾಗಲಿ ಪ್ರತಿಯೊಂದು ಪಕ್ಷದವರು ಕುರುಬ ಸಮಾಜದವ್ರಿಗೆ ದುಡಿಸ್ಕೋದು ಬರ್ತದ, ಮತ ಹಾಕೋದು ಬರ್ತದ. ಬರ್ತಾರೆ, ನೀವು ಹಾಲು ಮತದವ್ರು ಭಾರಿ ಇದ್ದೀರಿ, ಸಿದ್ದರಾಮಯ್ಯ ನೋಡಿ ಓಟ್ ಹಾಕಿ ಅಂತೇಳಿ ಕಾಂಗ್ರೆಸ್ದವ್ರು ಬಂದು ಓಟ್ ಹಾಕೊಂಡು ಹೋಗ್ತಾರೆ. BJP ಅವ್ರು ಬಂದು ಇಲ್ಲ ಹಾಲು ಮತದವ್ರು ಒಳ್ಳೆ ಮಂದಿ ಅದ, ಈಶ್ವರಪ್ಪ ಹೇಳ್ದಂಗೆ ಕೇಳ್ತಾರತ್ತ ಅವರು, ಬಂಡೆಪ್ಪನ ಮಾತು ಕೇಳ್ತಾರತ್ತ ಇವರು. ಹೀಗಾಗಿ ನಮ್ಮ ಸಮಾಜದ ಮತಗಳು ಎಲ್ಲಿ ಹೋಗ್ತಾವ ಎಲ್ಲಿಲ್ಲ. ಓಟ್ ತೊಗೋಕೆ ಮಾತ್ರ ಕುರುಬರು ಬೇಕು. ಏನಾರ ಅಧಿಕಾರ ಕೊಡೋ ಮುಂದೆ ಅಧಿಕಾರ ಕೇಳೋಕೆ ಹೋದ್ರೆ ಅವು ಗರೀಬಾಬ ಅವೇನು ಮಾಡ್ತಾವೆ ಏನು ಮಾಡ್ತಾವೆ ಅಂತೇಳಿ ತಿಳ್ಕೊಂಡು ನಮ್ಮ ಕಡೆಗಣಿಸ್ಲಿಕ್ಕತ್ತಾರ. ಮುಂದಿನ ದಿನದಾಗ ಒಂದು ದಿನ ಕಡೆಗಣಿಸಿದ್ರೆ ಕುರುಬರಿಗೆ MP ಇಲೆಕ್ಷನ್ದಾಗ ತಕ್ಕ ಪಾಠ ಕಲಿಸ್ಬೇಕಂತ ನಾನು ಘೋಷವಾಗಿ ಹೇಳ್ಬೇಕಾಗ್ತದೆ. ಜನತಾ ದಳದವರಾಗಲಿ ಕುರುಬ ಸಮಾಜವನ್ನು ಓಟ್ ತೊಳಕ್ಕೆ ಮಾತ್ರ ಕುರುಬ ಸಮಾಜ ಹತ್ತಿರ ಬರ್ತಾರೆ. ಕುರುಬ ಸಮಾಜ ಓಟ್ ಪಡಿಬೇಕಾದ್ರೆ ಕಾಂಗ್ರೆಸ್ದವ್ರು ಸಿದ್ದರಾಮಯ್ಯನ ಕರ್ಕೊಂಡು ಬರ್ತಾರೆ, BJP ಅವ್ರು ಈಶ್ವರಪ್ಪನ ಕರ್ಕೊಂಡು ಬರ್ತಾರೆ, ದಳದವ್ರು ಬಂಡೆಪ್ಪನ ಕರ್ಕೊಂಡು ಬರ್ತಾರೆ. ಈ ಥರ ಎಲ್ಲ ನಮ್ಮ ಓಟ್ ಗಿಟ್ಟಿಸುವ ಮಷೀನ್ ಮಾಡ್ಯಾರ ಅವ್ರು, ನಮಗೇನಿಲ್ಲ ಅವ್ರು ಬೇರೆ ಅವರು. ಅದಕ್ಕೆ ಯಾವುದೇ ಪ್ರಾಶಸ್ತ್ಯ ಕೊಡಬೇಕಾದ್ರೆ ಸಮಾಜಕ್ಕೆ ಪ್ರಾಶಸ್ತ್ಯ ಕೊಡೋ ಸಂದರ್ಭ ಬಂದಾಗ ಕುರುಬರನ್ನು ಪೂರಾ ಕಡೆಗಣನೆ ಮಾಡ್ತಾರೆ. ಅದ್ರ ಸಲುವಾಗಿ ಈಗ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಕುರುಬರು ಎಲೆಕ್ಷನ್ನಿಂದ ಬಾಯ್ಕಾಟ್ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿವೆ ನಾವು. ಈ ಲೋಕಸಭೆ ಚುನಾವಣೆಯಲ್ಲಿ ಅದೇ ರೀತಿಯಾಗಿ ಹಿಂದಿಂದೆ ಅವ್ರು ಪರಿವರ್ತನೆ ಮಾಡ್ಕೊಂಡು ಬಂದ್ರೆ ನಾವು ಇದಕ್ಕೆ ತಕ್ಕ ಆದಂಥ ಪಾಠವನ್ನು ಕಲಿಸಬೇಕಾಗುತ್ತೆ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಎಲ್ಲಕ್ಕೆ ತಿಳಿಪಡಿಸಿ. ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದವರು ಕುರುಬ ಸಮಾಜದವರನ್ನ ಒಂದು ಕೈಯಾಳುಗಳಾಗಿ ಅವರ ಪಕ್ಷದ ಒಂದು ಆಳುಗಳಾಗಿ ಇವತ್ತು ದುಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಪಕ್ಷದವರನ್ನ ಎಲ್ಲ ರೀತಿಯಲ್ಲಿ ಕಡೆಗಣಿಸ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷ ಆಗಲಿ JDS ಪಕ್ಷ ಆಗಲಿ BJP ಪಕ್ಷ ಆಗಲಿ ಆ ಪಕ್ಷದ ಮುಖಂಡರುಗಳನ್ನು ತೋರಿಸ್ಕೊಂಡು ಏನು ಗೌಡನ ಹೆಸರು ಮ್ಯಾಗ ಹಣ್ಣು ಯಾವ ರೀತಿ ಮಾಡ್ತಾರಲ್ಲ ಆ ರೀತಿಯನ್ನು ಇವತ್ತು ನಮ್ಮನ್ನು ಬಳಕೆ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಪಕ್ಷದವರು ನಮ್ಮ ಸಮಾಜದವ್ರನ್ನ ಗುರುತಿಸಿ ಅವರವರ ಸ್ಥಾನಮಾನ ನೋಡಿ ಅವರವರ ಒಂದು ಪಕ್ಷದಲ್ಲಿ ಯಾವ ರೀತಿ ಅವರು ದುಡಿತಾ ಇದ್ದಾರೆ, ಯಾವ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಪಕ್ಷಕ್ಕಾಗಿ ಏನು ಸಂಘಟನೆ ಮಾಡಿದಾರನ್ನ ಅದನ್ನು ಗುರುತಿಸಿಕೊಂಡು ಅವರನ್ನು ಒಂದು ಸ್ಥಾನಮಾನ ಕೊಡಬೇಕು. ಸ್ಥಾನಮಾನ ಕೊಡದೇ ಇದ್ದಾರೆ ಮತ್ತು ಈಗ ಕಾಂಗ್ರೆಸ್ ಪಕ್ಷದವರು ನಮ್ಮನ್ನು ಭಾಳ ಕಡೆಗಣನೆ ಮಾಡ್ತಾ ಇದ್ದಾರೆ. ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲೇ ಅತಿ ಹೆಚ್ಚು ನಿರ್ಣಾಯಕ ಮತದಾರರು ಯಾರಾದರೂ ಇದ್ದರೆ ಅದು ನಮ್ಮ ಎಲ್ಲ ಜನಸಂಖ್ಯೆಯಲ್ಲಿ ನಮ್ಮ ಕುರುಬ ಸಮಾಜದವರು ಕೂಡ ನಿರ್ಣಾಯಕರಾಗಿದ್ದೀವಿ. ಹಾಗಾಗಿ ಮತ್ತು ಕಾಂಗ್ರೆಸ್ ಪಕ್ಷ ಈಗಾಗಲೇ ನಮ್ಮ ಸಮಾಜದಲ್ಲಿ ಹಿರಿಯರಾಗಿರ್ತಕ್ಕಂಥ JM ಕೊರಬು ಸಾಹೇಬರಾಗಿರ್ಬೋದು ಮತ್ತು ಮರ್ತೂರು ಸಾಹೇಬರಾಗಿರ್ಬೋದು, ಮಾಂತೇಶ್ ಕೌಲ್ಗಿ ಅವರಾಗಿರ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಹಗಲಿರುಳು ಎನ್ನದೇ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ. ಒಂದು ನಿಗಮದ ಅಧ್ಯಕ್ಷರು ಮಾಡುವ ಸಂದರ್ಭದಲ್ಲಿ ಅವರನ್ನೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಕಡೆಗಣಿಸಿದ್ರಿ. ಮೊನ್ನೆ ಖರ್ಗೆ ಸಾಹೇಬರು ಇವರನ್ನು ತಾವು ಮನಗಣಬೇಕಾಗಿತ್ತು. ಅವರು ನಿಮ್ಮ ಅಭಿಮಾನಿಗಳಾಗಿ, ನಿಮ್ಮ ಕಾರ್ಯಕರ್ತರಾಗಿ, ನಿಮ್ಮ ಮನೆ ಆಳುಗಳಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಪಕ್ಷಕ್ಕಾಗಿ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿತಾ ಇದ್ದಾರೆ. ಅವರಿಗೂ ಕೂಡ ಇವತ್ತೇನಂದ್ರೆ ಅವರಿಗೆ ಕಡೆಗಣಿಸಿದ್ರಿ. ಮತ್ತು
ಮತ್ತು ಬಿಜೆಪಿ ಪಕ್ಷದಲ್ಲೂ ಕೂಡ ನಮ್ಮ ಸಮಾಜದ ಕಾರ್ಯಕರ್ತರು ಬಹಳ ನಿರ್ಣಾಯಕರಾಗಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಪಕ್ಷದಲ್ಲಿರ್ತಕ್ಕಂಥ ತೊಡಗುಗಳನ್ನು ಹೊರಕಾಕಿ ಪಕ್ಷವನ್ನು ಒಂದುಗೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಬಿಜೆಪಿ ಪಕ್ಷದವರು ಇವತ್ತು ನಮ್ಮ ಸಮಾಜವನ್ನು ಕಡೆಗಣಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸಮಾಜವನ್ನು ಕಡೆಗಣಿಸಿದ್ದೇ ಆದಲ್ಲಿ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಏನು ನಾವು ಕನಕದಾಸರಂತ ಇದ್ದಿದ್ದೀವಿ ಮತ್ತು ಸಂಭಾವಿತ ಜನಾಂಗದವರು ಇದ್ದೀವಿ ಅಂತೇಳಿ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ. ಮುಂದಿನ ದಿನಮಾನಗಳಲ್ಲಿ ರಾಯಣ್ಣನಂತೆ ಹೋರಾಡಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನ ರೂಪ ತೊಟ್ಟು ನಿಮಗೆ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತೀವಿ. EVM ನಲ್ಲಿರ್ತಕ್ಕಂಥ ನಾನ್ ಆಫ್ ದ ಅಬೌವ್ ಅಂತಕ್ಕಂಥದ್ದು ಕೂಡ ನಮ್ಗೆ ಆಪ್ಷನ್ಸ್ ಇದೆ. ಹಾಗಾಗಿ ಅದಕ್ಕೆ ಅನುವು ಮಾಡಿಕೊಡ್ಬಾರ್ದು ಎಲ್ಲ ಪಕ್ಷದವರು ಅಂತೇಳಿ ಈ ಮೂಲಕ ನಾನು ಮಾಧ್ಯಮದ ಮೂಲಕ ಆಗ್ರಹಿಸ್ತಾ ಇದ್ದೀನಿ. ಗುರುದೇವ್ ಪೂಜಾರಿ, ತಾಲೂಕು ಅಧ್ಯಕ್ಷರು, ಕುರುಬ ಸಮಾಜ ಯುವ ಘಟಕ, ಅಬ್ಜೆಕ್ಟ್.